ಜೊತೆಗೆ ಸೋಮಾರೀಕರಣವನ್ನ ನಾವು ಹುಟ್ಟಾಕಿದ್ದೇವೆ. ಇದಕ್ಕೆ ನಿಮಗೆ ಗೊತ್ತಿದೆ ಏನೇನಕ್ಕೆ ಜನರು ಇತ್ತೀಚೆಗೆ ಸೋಮಾರಿಗಳಾಗ್ತಾ ಇದ್ದಾರೆ ಅಂತ. ಮನುಷ್ಯನ ನಿಜವಾದ ಶತ್ರು ಏನಪ್ಪಾ ಅಂದ್ರೆ ಸೋಮಾರಿತನ. ನೀವು ನೋಡಿ, ಕೆಲವರು ಶ್ರೀಮಂತರು ಮನೆಗಳಲ್ಲಿ ಸಹಾಯ ಮಾಡ್ಲಿಕ್ಕೆ ಜೊತೆಲಿ ಇಟ್ಕೊಂಡಿರ್ತಾರೆ, ಮೇಡ್ ಸರ್ವೆಂಟ್ಸ್ ಇಟ್ಕೊಂಡಿರ್ತಾರೆ. ಸರ್ವೆಂಟ್ಸ್ ಅವರ ಆರೋಗ್ಯ ಚೆನ್ನಾಗಿದೆ, ಮಾಲೀಕರ ಆರೋಗ್ಯ ಚೆನ್ನಾಗಿಲ್ಲ. ಅದರಿಂದ ನಾವು ಎಷ್ಟೇ ಸಂಪತ್ತಿರ್ಲಿ, ಎಷ್ಟೇ ಸವಲತ್ತಿರ್ಲಿ, ನಾವು ಬಹಳ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ನಾವು ಕೆಲಸ ಮಾಡಬೇಕು. ಈಗ ನೋಡಿ, ನಾನು ಲೋಕಸಭಾ ಸದಸ್ಯನಾಗಿದ್ದೇನೆ. ಆದರೂ ಕೂಡ ವಾರದಲ್ಲಿ 2 ದಿವಸ ಸೋಮವಾರ ಬುಧವಾರ ನನ್ನ ವೈದ್ಯಕೀಯ ವೃತ್ತಿಯನ್ನ, ಹೃದ್ರೋಗ ವೃತ್ತಿಯನ್ನ ಮುಂದುವರಿಸಿದ್ದೇನೆ. ಆಮೇಲೆ ದೆಹಲಿಯಲ್ಲಿ ಹೋದಾಗ ಅಂದ್ರೆ ನಾವು ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದ್ರೆ ನಿಮ್ಗೆ ನಿಜವಾಗ್ಲೂ ಯಾವ ಜಿಮ್ಮು ಹೋಗ್ಬೇಕಾಗಿಲ್ಲ, ಯಾವುದೇ ಸೆಂಟರ್ಸ್ಗೆ ಹೋಗ್ಬೇಕಾಗಿಲ್ಲ. ಈ ದೆಹಲಿನಲ್ಲಿ ಎಲ್ಲಾ ಸಂದರ್ಭದಲ್ಲೂ ನಮ್ಮ ಶ್ರೀಮತಿಯರು ಬರೋಕ್ಕಾಗಲ್ಲ, ನಾವೇ ಐರನ್ ಮಾಡ್ಕೊಂತೀವಿ, ನಾವೇ ಸ್ವಲ್ಪ ಬಟ್ಟೆಯನ್ನ ಒಗಿತೀವಿ. ಎಷ್ಟು ಖುಷಿ ಕೊಡುತ್ತೆ. ಅದಕ್ಕೆ ಇಂಗ್ಲಿಷಲ್ಲಿ ಹೇಳ್ತೀವಿ, ಸಲ್ಯೂಟ್ ಯುವರ್ ವರ್ಕ್, ಯು ನೀಡ್ ನಾಟ್ ಸಲ್ಯೂಟ್ ಎನಿಬಡಿ. ಇಫ್ ಯು ಪೊಲ್ಯೂಟ್ ಯುವರ್ ವರ್ಕ್, ಯು ಹ್ಯಾವ್ ಟು ಸಲ್ಯೂಟ್ ಲಾಟ್ ಆಫ್ ಪೀಪಲ್. ಅದರಿಂದ ಸೋಮಾರಿತನ ಮಾತ್ರ ಇರಬಾರ್ದು. ನಾವು ಪ್ರತಿದಿನ 45ರಿಂದ 50 ನಿಮಿಷ ನಡೆದ್ರೆ ನಮ್ಮ ಆಯಸ್ಸು ಸುಮಾರು 10ರಿಂದ 12 ವರ್ಷ ಜಾಸ್ತಿ ಆಗುತ್ತೆ. ಅದರಿಂದ ಹೃದಯ ಕೂಡ ಅದೇ ಹೇಳುತ್ತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ನುಡಿಯುತ್ತೇನೆ ಇಂತಿ ಹೃದಯ ಅಂತ ಹೃದಯ ಕೂಡ ಹೇಳುತ್ತೆ. ಹೃದಯ ಒಂದು ಅದ್ಭುತವಾದ ಅಂಗ. ಯಾಕೆಂದ್ರೆ ನಮ್ಮ ಶರೀರದಲ್ಲಿ ನಿದ್ರೆ ಮಾಡದೇ ಇರತಕ್ಕಂಥದ್ದು, ವಿಶ್ರಾಂತಿ ತಗೊಳ್ಳದೇ ಇರತಕ್ಕಂಥ ಯಾವುದಾದ್ರೂ ಅಂಗಾಂಗ ಇದ್ರೆ ಅದು ಹೃದಯ. ಹೃದಯ ಒಂದು ಅದ್ಭುತ ಫಿಲಾಂಥ್ರಫಿಸ್ಟ್ ಆರ್ಗನ್, ಮಹಾದಾನಿ ಅಂತ ಹೇಳ್ಬೋದು. ಪ್ರತಿದಿನ ಸುಮಾರು 1 ಲಕ್ಷ ಬಾರಿ ಹೃದಯ ಮಿಡಿಯುತ್ತೆ. 6ರಿಂದ 7 ಸಾವಿರ ಲೀಟರ್ ಅಷ್ಟು ಬ್ಲಡ್ ಅನ್ನ ಅದು ಚಿಮ್ಮುತ್ತೆ. ಆದರೆ ತನಗಾಗಿ ಉಪಯೋಗಿಸ್ಕೊಳ್ಳೋದು ಕೇವಲ 5%. ಇನ್ನು 95%ನ್ನ ಬೇರೆ ಬೇರೆ ಅಂಗಾಂಗಗಳಿಗೆ ಅದು ಅನಿಸುತ್ತೆ. ಅದರ ಸಂದೇಶ ಏನು ಅಂದರೆ, ನಾವು ಬದುಕಬೇಕು, ಬೇರೆಯವ್ರಿಗೂ ಸಹಾಯ ಮಾಡಬೇಕು, ನಾವು ಹಂಚಿ ತಿನ್ನಬೇಕು, ಕಿತ್ತು ತಿನ್ನಬಾರ್ದು, ನಾವು ಉಳಿಸಿದ್ದು ಕೊಡಬೇಕೇ ಹೊರತು ಅಳಿಸಿದ್ದು ಕೊಡಬಾರ್ದು. ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದು ಕೂಡ ಈ ಕಾಯಿಲೆಗಳಿಗೆ ಕಾರಣ. ಒತ್ತಡ ಜಾಸ್ತಿ ಆಗ್ತಿದೆ. ಒಂದೇ ಮನೆಯಲ್ಲಿ 15 ಜನ ಇರೋರು, ಎಲ್ಲ ಸಮನಾಗಿ ಕೆಲಸ ಹಂಚ್ಕೊಳ್ಳೋರು, ಒತ್ತಡ ಹಂಚ್ಕೊಳ್ಳೋರು, ಸಮಸ್ಯೆಗಳನ್ನ ಹಂಚ್ಕೊಳ್ಳೋರು. ಇವತ್ತು 2025ರಲ್ಲಿ ಅವಿಭಾಜ್ಯ ಕುಟುಂಬ ಏನಪ್ಪಾ ಅಂದ್ರೆ ಗಂಡ ಹೆಂಡತಿ ಜೊತೆಲಿರೋದೇ ಅವಿಭಾಜ್ಯ ಕುಟುಂಬ ಆಗಿದೆ. ಸೊ ಅದರಿಂದ ಒತ್ತಡ ಅನ್ನೋದು ಬಹಳ ಜಾಸ್ತಿ. ಒತ್ತಡ ಅನ್ನೋದು ಒಂದು ಹೊಸ ಧೂಮಪಾನ, ಒತ್ತಡ ಅನ್ನೋದು ಒಂದು ಹೊಸ ತಂಬಾಕು. ಇವೆಲ್ಲ ಕಾರಣಗಳು. ನಮ್ಮ ಹೃದಯದ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೋಬೇಕಾದ್ರೆ 5 ಅಂಶಗಳನ್ನು ನಾವು ಆದಷ್ಟು ಕಡಿಮೆ ಇಟ್ಕೋಬೇಕು. ಯಾವುದು ಇದು 5 ಅಂಶಗಳು? ಒಂದು ಬ್ಲಡ್ ಪ್ರೆಷರು, ಇನ್ನೊಂದು ಬ್ಲಡ್ ಶುಗರು, ಇನ್ನೊಂದು ಬ್ಲಡ್ ಕೊಲೆಸ್ಟ್ರಾಲು, 4ನೇದು ಶರೀರದ ತೂಕ ಮತ್ತು ಸೊಂಟದ ಸುತ್ತೊಳತೆ, 5ನೇದು ಬಹಳ ಮುಖ್ಯವಾದದ್ದು ಅತಿಯಾಸೆ, ಅತಿಯಾಸೆ, ಅತಿಯಾಸೆ. ಸ್ಟಾಪ್ ಸ್ಮೋಕಿಂಗ್, ಸ್ಟಾರ್ಟ್ ವಾಕಿಂಗ್. ಈ ಪರಿಸರದಲ್ಲಿ ಸುಮಾರು 12 ಜನ ವೈದ್ಯರುಗಳಿದ್ದಾರೆ. ಔಷಧ